ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಲುಸೀಮೆ ಹುಡುಗಿ ಆಡು ಮಲ್ಲೇಶ್ವರದ ಭೇಟಿಯಾದ ಕ್ಷಣದ ಭಾಗ 2ಕ್ಕೆ ಸ್ವಾಗತ ಅಂತ ಹೇಳ್ತಾ ಏನೇನು ಕತೆ ಆಯಿತು ಅಂತ ನೋಡೋಣ ಬನ್ನಿ. ಹಾಗೆ ಎಡಗಡೆ ಕಾಣುವ ಬೆಲ್ ಐಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಆಡು ಮಲ್ಲೇಶ್ವರ ಅಂತ ಎಷ್ಟು ಚಂದ ಬರೆದಿದ್ದಾರೆ, ಕಲ್ಲಲ್ಲಿ ಜೋಡಿಸಿದ್ದಾರೆ ಸ್ನೇಹಿತರೆ. ಅದು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ನೋಡ್ರಿ. ಮೊಸಳೆ ಮನೆ ಅಂತ ಹಾಕಿದ್ದಾರೆ. ಇಲ್ಲಿ ಮೊಸಳೆ ಐತೆ, ಅದೆಲ್ಲ ಐತೆ ಅಂತ ಗೊತ್ತಾಗ್ತಿಲ್ಲ, ಅದನ್ನೇ ಹುಡುಕ್ತಾ ಇದ್ದಾರೆ ಎಲ್ಲರೂ. ನೀರಲ್ಲಿ ಇರುತ್ತೆ ಮ್ಯಾಮ್. ಆಗೋ ಅಲ್ಲಿ ಮಲ್ಕೊಂಡಿದೆ ಸ್ನೇಹಿತರೆ, ಝೂಮ್ ಮಾಡಕ್ ಆಗಲ್ಲ, ಸಾರಿ. ಅಲ್ಲಿ ಆ ಕಡೆ ಸೈಡ್ ಎಡ್ಜು, ಎಡ್ಜಿಗೆ ಸ್ನೇಹಿತರೆ ಅಲ್ಲಿ ಏನು ತೊಗ್ಗು ಕಾಣ್ತಿದೆಯೋ ಅಲ್ಲೇ ಮಲ್ಕೊಂಡೈತೆ. ಅದು ಆ ಕಡೆ ಕಲ್ಲು ಅದೇ ಕಲರ್ ಐತಲ್ಲ, ಅದಕ್ಕೆ ರಿಯಲ್ ಕಣ ತೋರ್ಸಕ್ಕಾಗಲಿಲ್ಲ. ಈ ಕಡೆ ಬಂದಿದ್ರೆ ಚೆನ್ನಾಗಿರೋದು. ಅದ್ರ ಮಾಹಿತಿ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ, ಯಾವ ರೀತಿ ಅಂತಂದು, ಎಷ್ಟು ಉದ್ದ ಐತೆ, ಏನು ಕತೆ ಅಂತಂದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ಯಾನಿಂಗ್ ಮಾಡಿ ಅಂತ ಹಾಕಿದ್ದಾರೆ ನೋಡಿ. ಇದು ಡಸ್ಟ್ಬಿನ್ನು, ಮರದ ಟೈಪ್, ಏನೋ ಮರನೇ ಗೊತ್ತಿಲ್ಲ, ಡಸ್ಟ್ಬಿನ್ ಟೈಪ್ ವುಡ್ಡಿಂದ್ರಾಗೆ ಚೆನ್ನಾಗಿದೆ ಮಾಡಿದ್ದಾರೆ. ಡಿಸೈನ್ ಚೆನ್ನಾಗಿದೆ, ಬಂದರಿಗೆ ನೋಡೋಕ್ಕೆ ಚೆನ್ನಾಗಿದೆ. ನನ್ನನ್ನು ಉಪಯೋಗಿಸಿ ಅಂತ ಬರೆದಿದ್ದಾರೆ. ಡಸ್ಟ್ಬಿನ್ನ ಎಲ್ಲೇ ಕಂಡ್ರೂ ಹಾಕ್ರಿ, ಈ ಥರ ನೋಡಿ, ಹಿಂಗೆ ಇಷ್ಟು ಕ್ಲೀನ್ ಇರುತ್ತೆ. ಅಲ್ಲೊಂದು ಕವರ್ ಬಿದ್ದಿದೆ, ಅದೊಂದು ಸ್ವಲ್ಪ ಬಿದ್ದಿರೋದಕ್ಕೆ ಯಾವ ರೀತಿ ಕಾಣ್ತತೆ ಅಂತಂದು, ಅದಕ್ಕೋಸ್ಕರ ಡಸ್ಟ್ಬಿನ್ನು ಬಂದ ಕಡೆ ಎಲ್ಲ ಉಪಯೋಗಿಸ್ರಿ ಅಂತಲೇ ಹೇಳೋದು ನಾವು. ಕರಡಿ ಮನೆಗೆ ದಾರಿ ಅಂತ ಐತೆ. ಈ ಕಡೆ ಮಲ್ಲೇಶ್ವರ ಉದ್ಘಾಟನೆ ಮಾಡಿರೋರು ಯಾರ್ಯಾರು, ಯಾವಾಗ, ಏನು ಕತೆ ಅನ್ನೋದು ಇಲ್ಲ ಹಾಕಿದ್ದಾರೆ ನೋಡಿ ಬೋರ್ಡ್ನಾಗೆ. ಇದು ಬಂದುಬಿಟ್ಟು ಕರ್ನಾಟಕ ಅರಣ್ಯ ಇಲಾಖೆ, ಅದ್ರದ್ದು ಬಗ್ಗೆ ಹಾಕಿದ್ದಾರೆ, ಯಾರ್ಯಾರು ಇದ್ದಾರೆ, ಏನು ಕತೆ ಅಂತಂದು. ಈ ಥರ ಐತೆ. ಗ್ಲಾಸ್ ತಗೊಂಡು ಬಂದಿದ್ದಾರೆ. ಏನು ಪೋಸ್ಟ್ ಕೊಟ್ಟಿದ್ದು ಮೇಡಮ್ ಅವರು. ಈ ಥರ ಇನ್ನೇನು ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ತಗೊಂಡು ಬಂದಿದ್ದಾಯಿತು. ಇದು ಪಕ್ಷಿದು ನೋಡಿ, ಗೀಚಿಕ್ಕಿ ಇಲ್ಲೆಲ್ಲ ಹಾಕಿದ್ದಾರೆ. ಅದ್ರ ಮಾಹಿತಿನ ಎಲ್ಲ ಸ್ಕ್ಯಾನ್, ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿರ್ತಾರೆ, ತಿರ್ಗಾ ಸ್ಕ್ಯಾನ್ ಮಾಡಿದರೆ ಅದರದ್ದು ಫುಲ್ ವಿವರಣೆ ಬರುತ್ತೆ. ಸೊ ಎಲ್ಲ ನೋಡ್ತಿದ್ದಾರೆ ನೋಡಿ, ಯಾವ್ಯಾವ ಪಕ್ಷಿ ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ಕಡೆಗೆ ಗಿಳಿಗಳು, ತಿರ್ಗಾ ಗೀಜಕ್ಕಿ ಅವನ್ನೆಲ್ಲ ನಾವು ನೋಡ್ತೀವಿ, ಬಟ್ ಬಣ್ಣ ಬಣ್ಣದ ಅಕ್ಕಿಗಳು ನೋಡೋಕ್ಕಾಗಲ್ಲ. ಇವೆಲ್ಲ ಇನ್ಫಾರ್ಮೇಷನ್ ನಾವು ಬಂದಾಗ ಇಷ್ಟು ಇನ್ಫಾರ್ಮೇಷನ್. ಇದು ಏನೈತೆ, ಇದನ್ನು 2021 ಇದು ಮಾಡಿರಲಿಲ್ಲ, ಇದೆಲ್ಲ ಮಾಡಿದ್ರು, ಅದು ಮಾಡಿರಲಿಲ್ಲ. ಸೊ ನೋಡಿ ಬರ್ಡಿಗೆ ಯಾವ ರೀತಿ ಎಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಕುಟ್ಕೆ, ತಿರ್ಗಾ ಒಂಥರ ಬಾಕ್ಸ್ ಟೈಪ್ ಮಾಡಿ ಅದ್ರಾಗೆ ನಡಂತ್ರ ಎಲ್ಲ ಜಾಗ ಮಾಡಿ, ತಿರ್ಗಾ ಎಲ್ಲ ಮರ ನೋಡಿ ಈ ಥರ ಮಾಡಿದ್ದಾರೆ. ಅದ್ರ ಮೇಲೆ ಎಲ್ಲ ಕುತ್ಕೊಳ್ತಾರೆ, ಚಂದ ಮಾಡಿದ್ದಾರೆ. ಇದೆಲ್ಲ ಸ್ಕ್ಯಾನಿಂಗ್ ಮಾಡಿದರೆ, ಸ್ಕ್ಯಾನರಲ್ಲಿ ಸ್ಕ್ಯಾನಿಂಗ್ ಮಾಡಿದರೆ ಬರುತ್ತೆ ಹೆಚ್ಚಿನ ಮಾಹಿತಿಗೆ. ಅಲ್ಲೊಂದು ಗಿಡ ಐತೆ, ಚೆನ್ನಾಗೈತೆ ಈ ಗಿಡ ಇದ್ದೆ. ಇಲ್ಲಿ ಒಂಥರ ಕೋಳಿನ ಅದೇನು ಗೊತ್ತಿಲ್ಲ ಸ್ನೇಹಿತರೆ, ಚೆನ್ನಾಗೈತೆ, ಚೆನ್ನಾಗಿದೆ. ಎಲ್ಲ ನೋಡ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ ಹೋಯ್ತು, ಅಲ್ಲೈತೆ. ನಮ್ಮ ಮನೆ ಹತ್ರ ಏನು ಮಸ್ತ್ ಬರ್ತಾವೆ, ಇವನು ನೋಡ್ಬೋದು, ಅವನು ನೋಡೋಕ್ಕಾಗಲ್ಲ, ಹೋಯ್ತು ಜಂಪ್ ಮಾಡಿ. ಅದು ನೋಡಿ, ಇಲ್ಲಿ ಕಾಳಾಕ್ತಾರ ನವಿಲಿಗೆಲ್ಲ, ಸೊ ಬರ್ತವೆ ಸುತ್ತಮುತ್ತ ಎಲ್ಲ. ಸ್ನೇಹಿತರೆ ಇಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ತಗೊಂಡ್ವಿ, ಇದು ಚೆನ್ನಾಗೈತೆ. ಇವಾಗ ಹೊಸ್ದಾಗೆಲ್ಲ ಇವೆಲ್ಲ ಈ ರೀಸೆಂಟಾಗಿರೋ ಒಂದೂವರೆ ವರ್ಷ 2 ವರ್ಷ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ನಾನು 2021 ಬಂದಾಗ ಇರಲಿಲ್ಲ. ಇಲ್ಲಿ ನವಿಲಿಂದು ಕ್ಯಾಪ್ಚರ್ ಮಾಡಲಿಲ್ಲ, ಸಾರಿ, ಬೇಜಾರಾಗ್ಬಿಡ್ರಿ, ಇವಾಗ ಮಾಡ್ತೀನಿ. ಇದೆಲ್ಲ ಸ್ಕ್ಯಾನಿಂಗ್ ನೋಡಿ. ನವಿಲು ನೋಡ್ತೀವಿ ಸ್ನೇಹಿತರೆ, ನಮ್ಮ ಬಯಲುಸೀಮೆಗೆ ನವಿಲು ಐದವು, ಸದ್ಯಕ್ಕೆ ಏನು ಕಳೆದೋಗಿಲ್ಲ, ಸಿಗ್ತಿರ್ತಾವೆ ಅವಾಗ. ಇದೆಲ್ಲ ಹೆಬ್ಬಾವು, ರಿಯಲ್ ಹೆಬ್ಬಾವು. ಅಲ್ಲಿ ಸುತ್ಕೊಂಡಿದ್ದೆ, ನಿದ್ದೆ ಬರ್ತೈತೆ ಅದಕ್ಕೆ. ಆ ಮೂಲೆಯಲ್ಲಿ ಮೂಲೆಗಿದೆ.
ಅಲ್ಲೊಂದು ಸುತ್ಕೊಂಡಿದೆ ತೆಂಗಿದು ಅಲ್ಲ ಸಾರಿ ಇದ್ರದ್ದು ಅನ್ಸುತ್ತೆ, ತಾಳೆದ ಗಿಡದ್ದು ಅನ್ಸುತ್ತೆ ಅದು. ಎಷ್ಟು ಚೆನ್ನಾಗಿ ಸುತ್ಕೊಂಡೈತೆ ಅಂದರೆ ಅದು ಚೆನ್ನಾಗಿದೆ. ಈ ಕಡೆ ಇಲ್ಲೊಂದು ಬರ್ತಾ ಇದೆ, ತಿರ್ಗಾ ಆ ದಿಂಡಿ ಏನಿದಾವೋ ನೋಡಿ ಯಾವ ರೀತಿ. ಇದು ಸಣ್ಣದು ಸ್ನೇಹಿತರೆ, ಏನೇ ಅಂದರೂ ಸೈಜ್ ಇಲ್ಲ. ಇದು ಅವೆರಡು ಸೈಜ್ ಅದಾವ, ಸರಿಯಾದ ಸೈಜು. ಇದು ಹೆಬ್ಬ ಸೈಜ್ ಇಲ್ಲ, ಚಂದ ಐತೆ ಅಂದರೆ. ಆಮೆ ಈ ಕಡೆ ಆಮೆ ಇದ್ದಾವೆ ನೋಡಿ, ನಕ್ಷತ್ರ ಆಮೆ, ತಿರ್ಗಾ ಆಮೆ. ನಕ್ಷತ್ರ ಆಮೆ ಎಂದು ನೋಡಿಲ್ಲ, ಇದು ಆಮೆ. ಇವು ನೋಡಿದ್ದೀನಿ, ಯಾಕಂದರೆ ನಮ್ಮೂರಾಗ ಸಿಗ್ತಾವೆ ಒಂದೆರಡು. ನಕ್ಷತ್ರ ಆಮೆ ಅಂದರೆ ಯಾವ ರೀತಿ ಗೊತ್ತಿಲ್ಲ, ಅಂದರೆ ಕಲರ್ ಆಮೆ ಸ್ನೇಹಿತರೆ ಇವು. ನಕ್ಷತ್ರ ಆಮೆ ಇಲ್ಲೇ, ನಕ್ಷತ್ರ ಆಮೆ ಇಲ್ಲಿ ಗೊತ್ತಿಲ್ಲ. ಐತಂತೆ ಅಲ್ಲಿ ಬೋರ್ಡ್ ಹಾಕಿದಾರೆ ಮತ್ತೆ ನೋಡಿ. ಆಮೆ ಕಲರ್ ಇದು ಮಾತ್ರ ಕಲರ್ ಇವೆಲ್ಲ ಒಂಥರ ಕಲರು, ತಿರ್ಗಾ ಒಂಥರ ಗೆರೆ ಬಂದಿದ್ದಾವೆ. ನಕ್ಷತ್ರ ಆಮೆ ಯಾವೊಂದು ಕರೀತಾರೋ ಗೊತ್ತಿಲ್ಲ. ಕರೆಕ್ಟಾಗಿ ಅಲ್ಲಿ ಸುರುಳಿ ಸುತ್ಕೊಂಡಿದೆ ನೋಡಿ ಅಲ್ಲಿ. ತಿರ್ಗಾ ಅಲ್ಲೊಂದು ಮಲ್ಗಿದೆ. ಹಾಂ ಎಮು ಅಂತೆ ನೋಡಿ, ಇಲ್ಲ ಹಾಕಿದ್ದಾರೆ. 7 ಜನ, 2 ಚಿಲ್ಲಾರಿಗಳು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದು. ಚೆನ್ನಾಗೈತೆ ಸ್ನೇಹಿತರೆ. ಇಲ್ಲಿ ಎಮು ಅಂತ ಇತ್ತಲ್ಲ, ಅದು ನೋಡಿ. ಇವು ಶಾಪೆಗರಿನೇ ಹಾಕಿರೋದು ನೋಡಿ, ಯಾಕಂದರೆ ಸೀಟು ಜಾಸ್ತಿ ಬಗ್ಸಿದ್ರೆ ಇಲ್ಲಿ ಜಾಸ್ತಿ ಬಿಸಿಲಾದರೆ ಈಟಿಗೆ ನಿಂತ್ಕೊಳಕ್ಕಾಗಲ್ಲ, ಹಾಗಾಗಿ ಚಾಪೆಗರಿ ಹಾಕಿದ್ದಾರೆ. ಚಂದ ಹಾಕಿದ್ದಾರೆ, ಇದೆಲ್ಲ ಚಂದ ಇದೆ. ಇದು ಇದೆಲ್ಲ ಆದವು, ಇನ್ನೇನು ಹೋಗ್ತಿದ್ದೀವಿ. ಗಿಳಿದು ಆಯಿತು, ನವಿಲು ಆಯಿತು, ಈ ಕಡೆ ಸೈಡು ಹೆಬ್ಬಾವು ನವಿಲು ಇದ್ದಾವೆ. ಸೊ ಹೋಗ್ತಿದ್ದೀವಿ. ಆ ಕಡೆ ಏನೇನಿದ್ದಾವೆ ನೋಡ್ಕೊಂಡು. ಇದು ಛತ್ರಿ ಥರ ಚೆನ್ನಾಗಿದೆ ಸ್ನೇಹಿತರೆ, ಕಲರ್ ಚೆನ್ನಾಗಿದೆ. ಆರೆಂಜ್ ಹೂವು ನೋಡಿ ಯಾವ ರೀತಿ ಇದೆ ಅಂತಂದು ನನಗೆ ಸಿಗೋದೇ ಇಲ್ಲ. ಹೂವು ಥರನೇ, ಬಟ್ ದಪ್ಪ ಇದೆ ಇದು ನೋಡಿ, ಎಷ್ಟು ಚಂದ ಐತೆ. ಪಕ್ಷಿಗಳಿಗೆ ಅನುದಾನ ಕೊಟ್ಟಿರೋದು ಹಾಕಿದ್ದಾರೆ. ಇದು ಕರಡಿಗೆ ಹೋಗೋ ದಾರಿ ಅನಿಸುತ್ತೆ, ಈ ಥರ ಮಾಡಿದ್ದಾರೆ. ಇವಾಗೆಲ್ಲ ಹೊಸ್ದಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ ಇದೆಲ್ಲ. ನಾವೆಲ್ಲ ಬಂದಾಗ ಏನೇನು ಮಾಡಿಲ್ಲ, ಅವಕ್ಕೆಲ್ಲ ಕರಡಿಗೆಲ್ಲ ಇದು ಮಾಡಿದ್ದಾರೆ ನೋಡಿ. ಅಲ್ಲಿ ಮಲ್ಕೊಂಬಿಟ್ಟಿದೆ ಮರದಡಲೆ, ಕತ್ಲು ಕಾಣಲ್ಲ. ಅವಕ್ಕೆಲ್ಲ ಗುಹೆ ಟೈಪ್ ಮಾಡಿದ್ದಾರೆ, ಅವಕ್ಕೆಲ್ಲ ವ್ಯವಸ್ಥೆ ನೋಡಿ. ಅಲ್ಲಿ ಜೋಕಾಲಿ, ನಮ್ಮ ದುರ್ಗದ ಬೆಟ್ಟದ್ದು ಅಲ್ಲೇನೋ ಒಂದು ಮಲ್ಕೊಂಬಿಟ್ಟೈತೆ, ಉಳ್ಕೊಂಬಿಟ್ಟ. ಕರಡಿ ಅದು ಕಾಣ್ತಿಲ್ಲ ನಿಮಗೆ, ಅಗೋಲ್ ಮಲ್ಕೊಂಬಿಟ್ಟಿದೆ ಅಲ್ಲಿ. ಅದಿತ್ಲ ಬಂದಿದ್ರೆ ಚಂದ ಕಾಣೋದು, ಅದು ಮಿಸ್ಸಿಂಗ್. ಇನ್ನೊಂದು ಮಿಸ್ಸಿಂಗ್ ಎದ್ದಾಳ್ತು 1 ನಿಮಿಷಕ್ಕೆ. ಮಲ್ಕೊಂಬಿಟ್ಟದಾನೆ ಉಲ್ಡಾಡ್ಕೊಂಡು. ಸ್ನೇಹಿತರೆ ಇಲ್ಲೆಲ್ಲ ನೋಡ್ರಿ, ಎಲ್ಲ ಕಡೆನೂ ಸ್ಕ್ಯಾನಿಂಗ್ ಅಂದರೆ ಸ್ವಲ್ಪ ಮಾಹಿತಿ ಕೊಟ್ಟು ಸ್ಕ್ಯಾನಿಂಗ್ ಬೋರ್ಡ್ ಹಾಕಿರ್ತಾರೆ ನೋಡಿ. ಈ ಥರ 2021ರಾಗ ಇದು ಏನೂ ವ್ಯವಸ್ಥೆ ಇರಲಿಲ್ಲ, ಇವಾಗ ಮಾಡಿರೋದು ಸ್ನೇಹಿತರೆ. ಈ ಥರ ಹುಲಿ ಇದೆ, ಚಿರತೆ ಮನೆಗೆ ದಾರಿ ಅಂತ ಐತೆ, ಅಲ್ಲೇ ನೋಡ್ಕೊಂಬಂದ್ವಿ. ಕರಡಿ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಲ್ಕೊಂಬಿಟ್ಟಿತ್ತು ಮರದಡೆಯಲ್ಲಿ, ಯಾಕಂದರೆ ಒಂಚೂರು ಬಿಸಿಲೈತೆ ಹಾಗಾಗಿ. ಸೊ ಇನ್ನೇನು ಹೋಗ್ತಾಯಿದ್ವಿ. ಎಲ್ಲ ಚಂದ ಐತೆ ವಾತಾವರಣ. ಬೈಕ್ ಅಂತಂದು ಬಾದಾಮಿ ಗಿಡ ಇಲ್ಲಿ. ಉದ್ಯಾನವನಕ್ಕೆ ದಾರಿ ಹುಲ್ಲಿನ ಮೇಲೆ ನಡೆಯಬಾರದು ಅಂತ ಇಲ್ಲ ಅಷ್ಟೇ, ಸುಮ್ಮನೆ ಓಡಾಡ್ತೈತೆ. ಯಾಕೆ ಇಷ್ಟೊಂದು ಜನ ಬಂದು ನನ್ನ ನೋಡ್ತಾ ಇದ್ದಾರೆ ಅಂತಂದು ಪಾಪ, ಅದು ಗೊತ್ತಾ. ಅಲ್ಲಿ ಓಡಾಡ್ತಿದ್ದೆ, ಅದು
ಇಲ್ಲೆರಡು ಮಲ್ಕೊಂಡಿದ್ದಾವೆ. ಇದು ಸೇಫ್ಟಿ ಇಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಕಟ್ಟಿಗೆಯಲ್ಲಿ ನೋಡಿ ಈ ಥರ ಕಟ್ಟಿದ್ದಾರೆ. ಅಲ್ಲೆಲ್ಲ ಸೇಫ್ಟಿ ಇಲ್ದಿದ್ದಕ್ಕೆ ತಿರ್ಗಾ ಅಲ್ಲೊಂದು ಎದ್ದು ನಿಂತ್ಕೊಂಡಿದ್ದೆ, ಕುತ್ಕೊಂಡಿದೆ ನೋಡಿ. ಇಲ್ಲಿ ಓಡಾಡ್ತಿದ್ದೆ, ಇನ್ನೊಂದು ಅಲ್ಲಿ ಹಿಂದೆ ಮಲ್ಕೊಂಡಿದ್ದೆ. ಯಾಕೆ ಹಂಗೆ ನೋಡ್ತಿ? ಸ್ನೇಹಿತರೆ ನೋಡ್ರಿ, ಇದ್ರ ಇನ್ಫಾರ್ಮೇಶನ್ ಇಲ್ಲ ಹಾಕಿದ್ದಾರೆ. ಚಿರತೆದೆ ಏನೇನು ಕತೆ ಅಂತಂದು ಅದನ್ನು ನೋಡ್ತಿದ್ವಿ. ಅವ್ರು ಹೋಗ್ತಾ ಇದ್ದಾರೆ, ನಾವು ಹೋಗ್ತೀವಿ. ಇನ್ನೇನು ಡಸ್ಟ್ಬಿನ್ ಇಟ್ಕೊಂಡಿದ್ದಾರೆ ಎಲ್ಲ ಕಡೆ. ಹೆಂಗ ಡಸ್ಟ್ಬಿನ್ನು ಭಾಳ ಚೆನ್ನಾಗಿ ಇಕ್ಕಿದ್ದಾರೆ, ಎಲ್ಲರೂ ಯೂಸ್ ಮಾಡಿ. ನೋಡಿ 3 ಸ್ನೇಹಿತರೆ 3 ಬೇರೆ ಬೇರೆ ಥರದವೇ ಹಾಕಿದ್ದಾರೆ. ಇದ್ದಾವೆ ಅನಿಸುತ್ತೆ, ಅದಕ್ಕೆ ಹಾಕಿದ್ದಾರೆ. ಇಲ್ಲಿ ಪ್ರಾಣಿಗಳಿಲ್ಲ, ಎಷ್ಟು ಚಂದ ಐತೆ. ಹುಡುಗರು ನೋಡ್ರಿ, ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಬಂದ್ಬಿಡು, ಬಾಯಿ ತಕೊಂಡೇ ಬರ್ತೈತೆ. ಒಂದಾಯ್ತಾ? ಇನ್ನ ಒಂದೇ ಅನ್ಸುತ್ತೆ ಸ್ನೇಹಿತರೆ. ಹುಡುಗರೆಲ್ಲ ಟೈಗರ್ ಅಮ್ಮೋ ಹಂಗೆಲ್ಲ ಬಂತು ಬರ್ತಿದೆ ಇಂಟ್ರೆಸ್ಟ್ ಚೆನ್ನಾಗಿದೆ. ಅಣ್ಣಂದು ಬರ್ಲಿ ಇಟ್ಕೊಳ್ಳೋಣ ನೋಡುವ. ಮುದು ಬಂಗಾರ ಅಂತೆ, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಕೃಷ್ಣ ಮೃಗ ಅಂತ ಹಾಕಿದ್ದಾರೆ ಇಲ್ಲಿ. ಕಾಡಿನ ಆಹಾರ, ಗಿಡ, ಹುಲ್ಲು ಎಲ್ಲ ಇದು ಮಾಡಿದ್ರೆ ಎಷ್ಟು ಜೀವಾವಧಿ, ತಿರ್ಗಾ KG ಎಲ್ಲ ಹಾಕಿದ್ದಾರೆ. ಇದೊಂದು ಇಷ್ಟ ಆಯಿತು, ಬೋರ್ಡ್ ಎಲ್ಲ ಕಡೆ ಹಾಕಿರೋದು. ಸ್ಕ್ಯಾನಿಂಗ್ ಮಾಡಿದರೆ ಹೆಚ್ಚಿನ ಮಾಹಿತಿ ಬರುತ್ತೆ ಅನ್ನೋದು. ಯಾಕಂದರೆ ಆವಾಗ ನಾವು ಬಂದಾಗ ಈ ಥರ ಏನಿಲ್ಲ. ಎಷ್ಟು ಚಂದ, ಎಷ್ಟೊಂದು ಇದಾವೆ ಚಿಕ್ಕ ಪಾಪ ಮರಿಗಳು, ಎಷ್ಟು ಚಂದ ಇದಾವೆ. ಭಾಳ ಇದಾವೆ ಚಿಕ್ಕ ಪಾಪ ಮರಿ, ಭಾಳ ಇದ್ದಾವೆ. ಇನ್ನು ಆಗ್ತಾರೆ ಅನ್ಸುತ್ತೆ, ಚಪ್ರ ಅಂದರೆ ಗರಿ ತಂದು ಒದಿಸ್ತಾರೆ ಅನ್ಸುತ್ತೆ. ಅದಕ್ಕೆ ಸಿಂಧು ಸ್ವೈಪರ್ ಹುಲ್ಲ ಎಂಥದ್ದು ಅಂತಾರಲ್ಲ, ಆ ಹುಲ್ಲು ನೋಡಿ. ಇದು ಎಲ್ಲ ವ್ಯವಸ್ಥೆ ಚಂದ ಮಾಡಿದ್ದಾರೆ. ಅಲ್ಲಿ ದೊಡ್ಡ ಜಿಂಕೆಗಳೆಲ್ಲ ಮಲ್ಕೊಂಡಿದ್ದಾವೆ. ಒಂಥರ ಜಿಂಕೆ ಎಲ್ಲ ಮಲ್ಕೊಂಡಿದ್ದಾವೆ. ಡ್ರಿಪ್ ಮಾಡಿಬಿಟ್ಟು ನೀಲ್ಗಾಯಿ ಅಂತ ಪ್ರಾಣಿ ಇದು. ಇದು ಕತ್ತೆ ಥರನೇ, ಬಟ್ ಇದು ಒಂಥರ ನೋಡಿ. ಇಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಸ್ಕ್ಯಾನರು. ಅಲ್ಲಿ ನೋಡಿ, ಅಲ್ಲಿ ಮೇಯ್ತಿದ್ದಾವೆ. ನರಿ ಅಂತ ಅಂದು, ಅಂದರೆ ನಾವು ನರಿ ತೋಳ ಅಂತ ನಾವು ಆಡ್ಭಾಷೆಗೆ ಏನು ಕರಿತೀವ, ಇದು ನರಿ ನೋಡಿ. ನಮ್ಮ ಕಡೆಗೆ ಸಿಗ್ತವೆ, ಆದರೆ ಇವಾಗ ಸಿಗಲ್ಲ. ಇವಾಗ ಅಡವಿ ಒಳಗೆ ಎಲ್ಲೂ ಕಾಣೋದೇ ಇಲ್ಲ ಸ್ನೇಹಿತರೆ. ಅತ್ಲಾಗ ಇದಾವೆ, ಇತ್ಲಾಗ ಎಲ್ಲೆಲ್ಲೂ ಇಲ್ಲ ನೋಡಿ. ಸೇಮು ನರಿ ಥರನೇ ಇರ್ತವೆ. ಆಯಿತು, ಸೇಮ್ ನಾಯಿ, ಜೂಲ್ ನಾಯಿ ಇರ್ತಾವಲ್ಲ ಸ್ನೇಹಿತರೆ, ಅದೇ ಥರನೇ ಇರ್ತವೆ. ಬಟ್ ಇವು ಒಂದು ಸ್ವಲ್ಪ ಚೇಂಜ್ ಇರ್ತವೆ ಅಷ್ಟೇ ನೋಡಿ. ಇಲ್ಲಿ ಮಲ್ಕೊಂಡಿದ್ದಾವೆ ನೋಡಿ, ಎಷ್ಟು ಚಂದ. ಅದಕ್ಕೆ ಕಟ್ಟೆ ಮಾಡಿಬಿಟ್ಟಿದ್ದಾರೆ. ಅದು ತಂಪಾದ ಗಾಳಿ ಬರ್ತಾ ಇದೆ ನೋಡಿ, ಎಷ್ಟು ಚಂದ ಮಲ್ಕೊಂಡಿದ್ದಾವೆ ಮುದ್ದು ಮರಿಗಳು. ಬೈನೆ ಮರ ಅಂತ ನೋಡಿ ಯಾವ ರೀತಿ ಇದೆ ಅಂತಂದು. ನೀಲಗಿರಿ ಏನು ಕಡ್ದಿದಾರೆ ಅದೆಲ್ಲ ನೋಡಿ, ಚಿಗುರುತ್ತಾ ಐತೆ ಎಳೆಯದು ನೀಲಗಿರಿ ಮರದ್ದು.
ಸ್ನೇಹಿತರೆ, ಇದು ಕಂಬಿ ಇಲ್ಲೇನು ಇದು ಇಲ್ಲಲ್ಲ, ಸೇಫ್ಟಿ ಇಲ್ಲಲ್ಲ, ಅದಕ್ಕೆ ಕಟ್ಗೆನ ಮೊಳೆ ಒಯ್ದು ಜೋಡಿಸಿದಾರೆ ನೋಡಿ. ಅಂದರೆ ಇರೋ ಕಟ್ಗೆನ ಹೆಂಗೆಲ್ಲ ಉಪಯೋಗಿಸ್ಕೋಬೋದು ಅಂತಂದು ಇಲ್ಲಿ ನೋಡ್ಬೋದು. ಕಟ್ಗೆ ವೇಸ್ಟ್ ಮಾಡಬಾರ್ದಲ್ಲ ಕಟ್ಗೆನ, ಅದಕ್ಕೆ ಇಲ್ಲೆಲ್ಲ ನಾವು ಅಂದೆ ಹಳೆ ಮರ ಎಲ್ಲ ಬಿದ್ದಿರ್ತಾವಲ್ಲ ಅವನ್ನ. ಇದು ಬಿಕ್ಕೆ ಗಿಡ ಸ್ನೇಹಿತರೆ, ಇಲ್ಲಿನೂ ಬಿಕ್ಕೆ ಗಿಡ ಸಿಕ್ತು ನೋಡಿ. ಇದು ಅಲ್ಲೊಂದಿದೆ, ಇಲ್ಲೊಂದಿದೆ. ಇದು ಚಳ್ಳೆಹಣ್ಣಿನ ಮರ. ಇನ್ನು ಚಳ್ಳೆಹಣ್ಣು ಬಿಟ್ಟಿರೋಕ್ಕಿಲ್ಲ. ಬಿಟ್ಟಿದೆ, ಬಿಟ್ಟಿದೆ ಅದ್ಗಾಯಿ ಅಲ್ಲಿ ಐತಿ. ಹಾಗೋ ಅಲ್ಲಿದೆ ನೋಡಿ, ಅದೆಲ್ಲ ಚಳ್ಳೆಹಣ್ಣು ಆದ್ರವೆ ಸಕ್ಕತ್ತು ತಿಂತಿದ್ವಿ ಸ್ನೇಹಿತರೆ. ಬಾಯಾಗೆಲ್ಲ ಲೊಳ್ಳೊಳ್ಳೊಳ್ಳೊಳ್ಳೊಳ್ಳು ಅನ್ಸುತ್ತೆ. ಇದು ಇನ್ನೂ ಹಣ್ಣಾಗಬೇಕು, ಇದನ್ನು ಕಾಯಿ ನೋಡಿ. ಚಳ್ಳೆಹಣ್ಣಿಂದು ಒಂಥರ ಸಿಂಬಲ್ ಟೈಪ್ ಇರುತ್ತೆ, ಹಾಗಾಗಿ ಇದು ಇಲ್ಲೊಂಥರ ವನ್ಯಜೀವಿ ಧಾಮದ್ದು ನೋಡಿ. ಇದಕ್ಕೆ ಎಷ್ಟು ಅನುದಾನ ಏನು ಕತೆ ಎಲ್ಲ ಹಾಕಿದ್ದಾರೆ ಇನ್ಫಾರ್ಮೇಷನು. ಇದೀನಿ ಸೀತಾಫಲ ಗಿಡ ನೋಡಿ ಸ್ನೇಹಿತರೆ. ಇದು ಇಲ್ಲೆಲ್ಲ ಸಣ್ಣ ಸಸಿಗಳಿಲ್ಲ, ಎಲ್ಲ ಗಿಡಗಳು ಆಗಿದ್ದಾವೆ. ಇದು ಹೊಂಗೆ ಮರ ಸಿಗ್ತವೆ. ಅಂದರೆ ಇತ್ತೀಚೆಗೆ ಎಲ್ಲ ತೆಗಿತಿದ್ದಾರೆ. ಎಲ್ಲ ದಿಬ್ದಾಗೆಲ್ಲ ಇರೋವು ಹೊಲ್ದ ಹತ್ರ, ಇವಾಗೆಲ್ಲ ಇಲ್ಲ. ಇಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ಹೊಂಗೆ ಮರ. ಒಂಥರ ಇವೆಲ್ಲ ಕುರಿ ಮೇಕೆ ಎಲ್ಲ ತಿಂತಾವೆ, ಆ ಥರ ಸೊಪ್ಪಿಂದು. ಇದು ಮೆಹಂದಿ ಗಿಡ ನೋಡಿ, ಇಲ್ಲೂ ಮೆಹಂದಿ ಗಿಡ ಬಿತ್ತಿದೆ. ಮೆಹಂದಿ ಗಿಡಮ್ಮ ಅದು ನೋಡಿದ್ರೆ. ಇವೆಲ್ಲ ಗಸಗಸೆ ಮರಗಳು. ನಮ್ಮ ಸ್ಕೂಲ್ ಹತ್ರನೂ ನಾವು ಒಂದು 4 ಬೆಳೆಸಿದ್ವಿ. ಆವಾಗ ಎಲ್ಲ ಕಿತ್ಕೊಂಡು ತಿಂತಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಅದಕ್ಕಂತಲೇ ಹೋಗ್ತಿದ್ವಿ ಎಲ್ಲ. ನೀರು ಹೋಗೋಕ್ಕಿಲ್ಲೆಲ್ಲ ಗಿಡಗಳಿಗೆ. ಇದು ಸೀತಾಫಲದ ಗಿಡದ ಸಸಿ ನೋಡಿ, ಇವೆಲ್ಲ ಅದು ಸಸಿ. ಸ್ನೇಹಿತರೆ, ತಾವರೆ ಹೂವು ನೋಡಿ, ಹೂಗಳನ್ನು ಕೀಳ ಬರೋದು ಕಿತ್ತಾರೆ. 500 ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ ಅಚ್ಚುಕಟ್ಟಾಗಿ ಹಾಕಿದ್ದಾರೆ. ಹರ್ವ ಚೆನ್ನಾಗಿದ್ದಾವೆ, ಎಲೆ ಭಾಳ ಹರ್ವ ಇದೆ. ಕುಂಬಳಕಾಯಿ ಬಳ್ಳಿ ಬರುತ್ತಲ್ಲ ಆ ಥರ ಎಲ್ಲ. ಅದೊಂದೇ ಹಳ್ಳಿರೋದು ನೋಡಿ, ಎಲ್ಲ ಮುಗ್ಗದವೆ. ಅದು ಆಲೆ ಹಳ್ಳಿ ಒಣಗಿದೆ, ಆಗೋಲಿದೆ. ಇವೆಲ್ಲ ಮೊಗ್ಗು. ಹಳ್ಳಿ ಮರ ನಮ್ಮೂರಾಗೆ ಒಂದು ಫ್ರೆಂಟಿಗಿತ್ತು ಹಳ್ಳಿ ಮರ, ತಿರ್ಗಾ ಗೋಣಿ ಮೊಗ್ಗಿಂದು. ಅದಿಲ್ದಂಗೆ ಆಗ್ಬಿಟ್ಟೈತೆ. ಹುತ್ತ ಇಲ್ಲಿ ಒಂದು ಬೆಳೆದಿದೆ ನೋಡಿ, ದೊಡ್ಡದು ಹುತ್ತ. ಗೆದ್ಲು ಹುಳ ಎಲ್ಲ ಕಟ್ಟಿಬಿಟ್ಟಿದ್ದಾವೆ. ಪಾಚಿ ಮಾಡಿದ್ದಾರೆ, ನೀರಿಗೆಲ್ಲ ವ್ಯವಸ್ಥೆ ನೋಡ್ರಿ. ಇಲ್ಲೂ ಸಮೇತ ಡ್ರಿಪ್ ಹಾಕಿದ್ದಾರೆ. ಇದು ಕ್ಯಾಂಟೀನ್ಗೆ ದಾರಿ, ಮಕ್ಕಳ ಉದ್ಯಾನವನ. ಇಲ್ಲಿ ಆಟ ಆಡೋದು, ಕ್ಯಾಂಟೀನು ಎಲ್ಲ ವ್ಯವಸ್ಥೆ ಐತೆ. ಇಲ್ಲಿ ಶೌಚಾಲಯಕ್ಕೆ ದಾರಿ ಐತೆ. ಪಕ್ಷಿಗಳು ಪಕ್ಷಿಯ ಧ್ವನಿ ಅಂತ ಹಾಕಿದ್ದಾರೆ. ಈ ಬೋರ್ಡ್ ಭಾಳ ಇಷ್ಟ, ಚೆನ್ನಾಗಿ ಹಾಕಿದ್ದಾರೆ ಎಲ್ಲ. ಈ ಥರ ಐತೆ ವಾತಾವರಣ. ಜೋಕಾಲಿ ಆಡಬೇಕು, ಜೋಕಾಲಿ ಆಡ್ತೀನಿ ಸ್ನೇಹಿತರೆ. ಪರಿಸರನು ಸುತ್ತಿಗೆ ಗಿಡಿ ಅಂತ ಹಾಕಿದ್ದಾರೆ ನೋಡಿ. ನೀರು ಇದ್ದಾವೆ. ಸೊ ಎಲ್ಲ ಆಟ ಆಡ್ತಿದ್ದಾರೆ ನೋಡಿ ಮಕ್ಕಳು, ದೊಡ್ಡವರು. ಆ ಕಡೆ ದೊಡ್ಡವರು, ಈ ಕಡೆ ಮಕ್ಕಳೆಲ್ಲ. ಯಾರ್ಯಾರು ಬಾಕ್ಸ್ ತಂದಿಲ್ಲ?